ಸ್ನೇಹಿತರೆ, ನಿಮ್ಗೆ ಏನಾದರೂ ಬ್ಯಾಂಕಲ್ಲಿ ಅಕೌಂಟ್ ಇದೆಯಾ? ಹಾಗೆ ನೀವೇನಾದರೂ ಬ್ಯಾಂಕಲ್ಲಿ ಲೋನ್ ಅನ್ನ ತೆಗೆದುಕೊಂಡಿದ್ದೀರಾ ಅಂದ್ರೆ ಸಾಲನ ತೆಗೆದುಕೊಂಡಿದ್ದೀರಾ? ಸೊ ಹಾಗಾದ್ರೆ ಈ ವಿಡಿಯೋ ನಿಮಗೋಸ್ಕರ. ಸ್ನೇಹಿತರೆ, 2026ರಲ್ಲಿ ಜನವರಿಯಲ್ಲಿ ಸಹ ಒಂದು RBI ಅವರು ದೊಡ್ಡ ನಿಯಮಗಳನ್ನ ತೆಗೆದುಕೊಂಡು ಬಂದಿದ್ದಾರೆ. ಇದು ಜನಸಾಮಾನ್ಯರಿಗೆ ತುಂಬಾ ಅನುಕೂಲವಾಗಿರ್ತಕ್ಕಂತ ಒಂದು 6 ನಿಯಮಗಳನ್ನ ತೆಗೆದುಕೊಂಡು ಬಂದಿದ್ದಾರೆ. ಸ್ನೇಹಿತರೆ, ನೀವು ನೋಡಿರ್ಬೋದು, ಬ್ಯಾಂಕಲ್ಲಿ ಅಕೌಂಟ್ ಇದ್ದು ಬ್ಯಾಂಕಲ್ಲಿ ಅಮೌಂಟ್ ಅನ್ನು ಹಾಕಿದ್ರೆ ನಿಮ್ಗೆ ಒಂದು ನಂಬಿಕೆ ಇರ್ತದೆ. ಸೊ ಆ ಅಮೌಂಟ್ ನಮ್ದು ಸೇಫ್ ಆಗಿರ್ತದೆ, ಒಂದು ಟ್ರಸ್ಟ್ ಇರ್ತದೆ. ಹಾಗೆ ನೀವೇನಾದ್ರೂ ಒಂದು ಬ್ಯಾಂಕಲ್ಲಿ ಲೋನ್ ಅನ್ನ ತೆಗೆದುಕೊಂಡ್ರೆ, ಸೊ ಅದಕ್ಕೆ ನೀವು ಏನಾದ್ರೂ ಬೇಗನೆ ಪಾವತಿ ಮಾಡ್ತೀವಿ ಅಂದ್ರೆ ಅದಕ್ಕೆ ದಂಡ ಕೂಡ ಹಾಕ್ತಾ ಇದ್ರು. ಸೊ ಇವಾಗ ಅದಕ್ಕೂ ಎಲ್ಲ ಹೊಸ ನಿಯಮಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಹಾಗೆ ನಿಮ್ದೇನಾದ್ರೂ ಬ್ಯಾಂಕ್ ಅಕೌಂಟ್ ಅಲ್ಲಿ ನಿಮ್ದೇನಾದ್ರೂ ಅಮೌಂಟ್ ಸ್ಟ್ರಕ್ ಆಗಿದ್ರೆ ಅದನ್ನ ನೀವು ಸರಿಪಡಿಸಿಕೊಳ್ಳೋದಕ್ಕೋಸ್ಕರ ತುಂಬಾನೇ ಸುತ್ತಾಡಿಸ್ತಾ ಇದ್ರು. ಸೊ ಇವಾಗ ಆತರ ಏನು ನಡೆಯೋದಿಲ್ಲ. ಹಾಗೆ ಬ್ಯಾಂಕ್ ಅಧಿಕಾರಿಗಳು ನಿಮ್ಗೆ ಸರಿಯಾಗಿ ಸೇವೆಯನ್ನ ಮಾಡುವಂತೆ ಮಾಡಿದ್ದಾರೆ. ಈ RBI ಹೊಸ ರೂಲ್ಸ್ ಅನ್ನ ಮಾಡಿದ್ದಾರೆ, 6 ರೂಲ್ಸ್ ಅನ್ನ. ಅದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ನೀವು ಇವಾಗ ಏನಾಗಿದೆ ಅಂದ್ರೆ, ನೀವು ಏನಾದ್ರೂ ಬ್ಯಾಂಕಲ್ಲಿ ಅಕೌಂಟ್ ಅನ್ನ ಮಾಡಿಸಿ ಅಮೌಂಟ್ ಹಾಕಿದ್ರೆ ಅದನ್ನ ನೀವು ಸರಿಯಾಗಿ ಕೂಡ ಉಪಯೋಗ ಮಾಡಿಕೊಂಡು ನಿಮ್ಮ ಅಮೌಂಟ್ ಅನ್ನ ಕೂಡ ಜಾಸ್ತಿ ಯೂಸ್ ಮಾಡ್ಕೊಳ್ಬಹುದು. ಹಾಗೆ ಯಾವುದೇ ರೀತಿಯ ಅನವಶ್ಯಕವಾಗಿ ದಂಡ ಕಟ್ಟದೆ ನೀವು ಯೂಸ್ ಮಾಡ್ಕೊಳ್ಳುವಂತ 6 ನಿಯಮಗಳನ್ನ ತಂದಿದ್ದಾರೆ. ಮೊದಲನೇದಾಗಿ ಯಾವ ನಿಯಮ ಅಂತ ನೋಡೋಣ. ವಾರಕ್ಕೊಮ್ಮೆ ಕ್ರೆಡಿಟ್ ಸ್ಕೋರ್ ಅನ್ನ ಅಪ್ಡೇಟ್ ಮಾಡಬೇಕು. ಈ ಬ್ಯಾಂಕ್ ಅಲ್ಲಿ ಏನಾಗಿದೆ ಅಂದ್ರೆ, ಮುಂಚೆ ಎಲ್ಲ 30 ಡೇಸ್ 40 ಡೇಸ್ ಅನ್ನ ತೆಗೆದುಕೊಳ್ತಾ ಇದ್ರು ಈ ಬ್ಯಾಂಕ್ ಸ್ಕೋರ್ ಅನ್ನು ಅಪ್ಡೇಟ್ ಮಾಡೋದಕ್ಕೆ. ಸೊ ಅವಾಗ ಏನಾಗ್ತಾ ಇತ್ತು ಅಂದ್ರೆ, ನೀವೇನಾದ್ರೂ ಒಂದು ಸಾಲನ ತೀರಿಸಿ ಮತ್ತೆ ಇನ್ನೊಂದು ಸಾಲ ತೆಗೆದುಕೊಳ್ಬೇಕಂದ್ರೆ 40 ಡೇಸ್ ವರೆಗೂ ವೆಯ್ಟ್ ಮಾಡಬೇಕಾಗಿತ್ತು. ಸೊ ಇವಾಗ ಆತರ ಏನಿಲ್ಲ, ಒಂದು ತಿಂಗಳಲ್ಲಿ 4 ಬಾರಿ ಕ್ರೆಡಿಟ್ ಸ್ಕೋರ್ ಅನ್ನ ಅಪ್ಡೇಟ್ ಮಾಡುವ ಹಾಗೆ RBI ಅವರು ರೂಲ್ಸ್ ಅನ್ನ ಮಾಡಿದ್ದಾರೆ. ಹಾಗೆ ಯಾವ್ಯಾವಾಗ ಅಂದ್ರೆ 7ನೇ ತಾರೀಕು, 14ನೇ ತಾರೀಕು, 21ನೇ ತಾರೀಕು ಹಾಗೆ 28ನೇ ತಾರೀಕು ಈ ಕ್ರೆಡಿಟ್ ಸ್ಕೋರ್ ಅನ್ನ ಅಪ್ಡೇಟ್ ಮಾಡುವ ಹಾಗೆ ಮಾಡಿದ್ದಾರೆ. ಎರಡನೇದಾಗಿ ಏನಂತ ನೋಡೋದಿದ್ರೆ, ಲೋನ್ ಕ್ಲೋಸ್ ಮಾಡಿದ್ರೆ ದಂಡ ಇರಲ್ಲ. ಅಂದ್ರೆ ನಿಮ್ದು ಏನಾದ್ರೂ ಒಂದು ಲೋನ್ ಅನ್ನ ತೆಗೆದುಕೊಳ್ತೀರಾ ಅಂದ್ರೆ ಕಾರ್ ಅನ್ನ ತೆಗೆದುಕೊಳ್ಬಹುದು ಅಥವಾ ಒಂದು ಬೈಕ್ ತೆಗೆದುಕೊಳ್ಬಹುದು. ಸೊ ಅವಾಗ ನಿಮ್ದು 1 ಲಕ್ಷ 2 ಲಕ್ಷ 10 ಲಕ್ಷ ಹೀಗೆಲ್ಲ ಅಮೌಂಟು EMI ಮುಖಾಂತರ ನೀವು ತೆಗೆದುಕೊಳ್ತೀರಾ. ಅವಾಗ ನೀವು ಮಂತ್ಲಿ EMI ಅನ್ನ ಹಾಕ್ಸ್ಕೊಂಡಿರ್ತೀರಾ. ಇವಾಗ ಒಂದು 6 ಮಂತ್ಸ್ಗೆ ನಾವು EMI ನ ಹಾಕ್ಸ್ಕೊಂಡಿದೀವಿ ಅಂತ ಅನ್ಕೊಳ್ಳಿ. ಸೊ ಈ 6 ಮಂತ್ಸ್ಗೆ EMI ನ ಹಾಕೊಳ್ತಿರ್ತೀರಾ, ಕಟ್ತಾ ಇರ್ತೀರಾ. ಒಂದು ಯಾವ್ದೋ ನಿಮ್ಗೆ ಒಂದು ಬಲ್ಕ್ ಆಗಿ ಯಾವ್ದೋ ಅಮೌಂಟ್ ಬಂತು. ಸೊ ನಮ್ಗೆ ಇನ್ನ ಸಾಲ ಏನ್ ಬೇಕಾಗಿಲ್ಲ ಅಂದ್ರೆ EMI ಏನ್ ಕಟ್ಟೋದೇನ್ ಬೇಕಾಗಿಲ್ಲ, ಒಂದೇ ಸರಿ ನಾವು ಸೆಟ್ಲ್ ಮಾಡ್ಕೊಂತೀವಿ ಅಂದ್ರೆ ಅವಾಗ ಏನಾಗ್ತಾ ಇತ್ತು, 2% ನೀವು ದಂಡನ ಕಟ್ಟಬೇಕಾಗಿತ್ತು. ಇವಾಗ ಏನಾಗಿದೆ ಅಂದ್ರೆ ಆತರ ಯಾವುದೇ ರೀತಿಯ ದಂಡ ಇರೋದಿಲ್ಲ. ಅದು ಒಂದು ರೂಲ್ಸ್ ಅನ್ನ ಮಾಡಿದ್ದಾರೆ. ಇದು ಜನಸಾಮಾನ್ಯರಿಗೆ ತುಂಬಾ ಅನುಕೂಲ ಅಂತ ಹೇಳ್ಬೋದಾಗಿದೆ. ಇನ್ನು ಮೂರನೇದಾಗಿ ನೋಡೋದಾದ್ರೆ, ಫೇಲ್ ಟ್ರಾನ್ಸಾಕ್ಷನ್ ದಿನಕ್ಕೆ 100 ರೂಪಾಯಿ ಅಂತೆ ಪರಿಹಾರ. ಯಾವ ತರ ಅಂತ ನೋಡಿದ್ರೆ, ಒಂದ್ ವೇಳೆ ನೀವೇನಾದ್ರೂ ATM ಅಲ್ಲಿ ವಿತ್ಡ್ರಾ ಮಾಡಕ್ ಹೋಗ್ತೀರಾ ಅಂದ್ರೆ ವಿತ್ಡ್ರಾ ಅಲ್ಲಿ ಒಂದು 10,000ನ ವಿತ್ಡ್ರಾ ಮಾಡ್ತೀರಾ. ಅದೇನಾಗುತ್ತೆ, ಕೆಲವೊಂದ್ ಬಾರಿ ಸರ್ವರ್ ಇಂದಾಗಿ ಅಥವಾ ಅಮೌಂಟ್ ಇಲ್ದೇನೆ ಏನಾಗಿ ಸ್ಟ್ರಕ್ ಆಗುತ್ತೆ. ಆಲ್ರೆಡಿ ವಿತ್ಡ್ರಾ ಅಂತ ನಿಮ್ಗೆ ತೋರಿಸ್ತಾ ಇರುತ್ತೆ. ಸೊ ಅವಾಗ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ವಿತ್ಡ್ರಾ ಆಗಿರುತ್ತೆ. ಅದು ರೀಫಂಡ್ ಆಗೋದಕ್ಕೆ 5 ಡೇಸ್ ಬೇಕಾಗಿರ್ತಿತ್ತು. ಈ 5 ಡೇಸ್ ಆದ ನಂತರ ಅದು ರೀಫಂಡ್ ಆಗ್ಬೇಕಾಗುತ್ತೆ. ಕೆಲವೊಂದ್ ಬಾರಿ ಏನಾಗುತ್ತೆ ಅಂದ್ರೆ ಅದು ರೀಫಂಡ್ ಆಗ್ದಲೆ ಹಾಗೆ ಸ್ಟ್ರಕ್ ಆಗಿ ಉಳ್ಕೊಳ್ಳುತ್ತೆ. ಸೊ ಅದನ್ನ ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ, 5 ಡೇಸ್ ಒಳಗಡೆನೆ ಅದನ್ನ ಕ್ಲಿಯರ್ ಮಾಡಬೇಕು. ಒಂದ್ ವೇಳೆ 5 ಡೇಸ್ ಅಲ್ಲಿ ಏನಾದ್ರೂ ಕ್ಲಿಯರ್ ಆಗಿಲ್ಲ, ನಿಮ್ಮ ಅಮೌಂಟ್ ಏನಾದ್ರೂ ಇನ್ನ ಹಂಗೆ ಸ್ಟ್ರಕ್ ಆಗಿ ಹಂಗೆ ಉಳ್ಕೊಂಡಿದೆ ಅಂದ್ರೆ 6ನೇ ದಿನದಿಂದ ಬ್ಯಾಂಕ್ ಅವರು ನಿಮ್ಗೆ 100 ರೂಪಾಯಿ ಎಕ್ಸ್ಟ್ರಾ ಅಮೌಂಟ್ ಅನ್ನ ಕೊಡಬೇಕು. 7 ದಿನ ಆದ್ರೆ ಮತ್ತೆ 100 ರೂಪಾಯಿ ಎಕ್ಸ್ಟ್ರಾನ ಕೊಡ್ಬೇಕು. 8 ದಿನ ಆದ್ರೆ ಇನ್ನ 100 ರೂಪಾಯಿ ಎಕ್ಸ್ಟ್ರಾನ ಕೊಡ್ಬೇಕು. ಸೊ ಒಂದು ದಿನಕ್ಕೆ 100 ರೂಪಾಯಿ ಅಂತೆ ಬ್ಯಾಂಕ್ ಅವರು ನಿಮ್ಮ ಅಕೌಂಟ್ಗೆ ಜಮೆನ ಮಾಡಬೇಕಾಗಿರುತ್ತದೆ. ಅಷ್ಟರೊಳಗೆ ಈ ಒಂದು ಅಮೌಂಟ್ ಅನ್ನ ಕ್ಲಿಯರ್ ಮಾಡಿ ಕೊಡ್ತಾರೆ. ಅವರು ಫಾಸ್ಟ್ ಆಗಿ ಮಾಡ್ತಾರೆ. ನೀವು ನೋಡಿರ್ಬೋದು, ಮುಂಚೆ ಎಲ್ಲ ಸುಮಾರು ಕಡೆ ತಿರ್ಗಾಡಿಸ್ತಾ ಇದ್ರು, ಅದನ್ನ ಡಾಕ್ಯುಮೆಂಟ್ಸ್ ತನ್ನಿ, ಇದನ್ನ ತಗೊಂಬನ್ನಿ, ಆ ಪ್ರೂಫ್ ತನ್ನಿ, ಈ ಪ್ರೂಫ್ ತನ್ನಿ ಅಂತ. ಸೊ ಇವಾಗ ಆತರ ಏನ್ ಮಾಡಂಗಿಲ್ಲ. 5 ಡೇಸ್ ಬಿಫೋರ್ ಏನೆ ಎಲ್ಲಾನು ಕ್ಲೋಸ್ ಮಾಡ್ತಾರೆ. ಒಂದ್ ವೇಳೆ ಕ್ಲೋಸ್ ಆಗಿಲ್ಲ ಅಂದ್ರೆ 6ನೇ ದಿನದಿಂದ ನಿಮ್ಗೆ 100 ರೂಪಾಯಿ ಅಮೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದು ಜಮಾ ಆಗ್ತಾ ಇರುತ್ತದೆ. ಇನ್ನು 4ನೇದಾಗಿ ನೋಡೋದಾದ್ರೆ, ಗೋಲ್ಡ್, ಮೆಟಲ್, GML ಕಾಲಾವಕಾಶ ಹೆಚ್ಚಳ ಮಾಡಿದ್ದಾರೆ. ಸ್ನೇಹಿತರೆ, ನೀವು ನೋಡಿರ್ಬೋದು, ಇತ್ತೀಚಿನ ದಿನದಲ್ಲಿ ಗೋಲ್ಡ್ ರೇಟು ತುಂಬಾ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಸಣ್ಣ ಮತ್ತು ದೊಡ್ಡ ಚಿನ್ನ ಆಭರಣಗಾರರು ಏನ್ ಮಾಡ್ತಾ ಇದ್ರು ಅಂದ್ರೆ, ಒಂದು ಈ ಚಿನ್ನನ ಮಾಡ್ತಾ ಇದ್ರು. ಖರೀದಿ ಮಾಡಿದ ನಂತರ ಅದನ್ನ ಆಭರಣವನ್ನ ಮಾಡಿ ಅದನ್ನ ಗ್ರಾಹಕರಿಗೆ ಮಾರಾಟ ಮಾಡ್ತಾ ಇದ್ರು. ಸೊ ಅವಾಗ ಒಂದು ಸಾರಿ ಚಿನ್ನನ ಖರೀದಿ ಮಾಡೋದಕ್ಕೆ 6 ತಿಂಗಳವರೆಗೂ ಟೈಮ್ ಇರ್ತಾ ಇತ್ತು ಅದನ್ನ ಅಮೌಂಟ್ ಕಟ್ಟೋದಕ್ಕೆ. ಸೊ ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ, 9 ತಿಂಗಳವರೆಗೆ ಒಂದು ಕಾಲಾವಕಾಶನ ಕೊಟ್ಟಿದ್ದಾರೆ. ಅಂದ್ರೆ 3 ತಿಂಗಳವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮುಂಚೆ 180 ದಿವಸದೊಳಗಡೆ
ನೀವು ಚಿನ್ನನ ಖರೀದಿ ಮಾಡಿದ್ರೆ ಅದನ್ನ ಅಮೌಂಟ್ ಅನ್ನ ಕಟ್ಟಬೇಕಾಗಿತ್ತು 180 ದಿವಸದ ಒಳಗಡೆ. ಅಂದ್ರೆ ಯಾಕಂದ್ರೆ ಚಿನ್ನ ಖರೀದಿ ಮಾಡ್ಬಿಟ್ಟು ಮತ್ತೆ ಗ್ರಾಹಕರ ಹತ್ರ ಹಣನ ವಸೂಲಿ ಮಾಡ್ಬೇಕಲ್ಲ, ಸೊ ಅದಕ್ಕೋಸ್ಕರ ಟೈಮ್ ತಗೊಳ್ತಾ ಇತ್ತು. ಚಿನ್ನ ಮಾರಾಟಗಾರರಿಗೆ ಇದೊಂದು ಬೆನಿಫಿಟ್ ಅನ್ನ ಕೊಡ್ತಾ ಇದ್ರು 180 ದಿವಸ. ಸೊ ಇವಾಗ ಏನಾಗಿದೆ ಅಂದ್ರೆ ಇವಾಗ ಚಿನ್ನದ ರೇಟು ಜಾಸ್ತಿ ಆಗ್ತಾ ಇರೋದ್ರಿಂದ ಹಾಗೆ RBI ನವರು ಒಂದು ರೂಲ್ಸ್ ಅನ್ನ ಮಾಡಿದ್ದಾರೆ. ಇವಾಗ 180 ದಿವಸ ಬೇಡ, 270 ದಿವಸನ ಕೊಡೋಣ. ಅಂದ್ರೆ 9 ತಿಂಗಳವರೆಗೂ ಕಾಲನ ಕೊಟ್ಟಿದ್ದಾರೆ, ಕಾಲಾವಕಾಶ ಕೊಟ್ಟಿದ್ದಾರೆ. ಅಷ್ಟರೊಳಗೆ ನೀವು ಅಮೌಂಟ್ ಅನ್ನ ಕಟ್ಟಬಹುದಾಗಿರುತ್ತದೆ. ಸೊ ಇದು ಒಂದು ಗೋಲ್ಡ್ ವ್ಯಾಪಾರಿಗಳಿಗೆ ಇದೊಂದು ತುಂಬಾ ಅನುಕೂಲ ಅಂತ ಹೇಳ್ಬೋದಾಗಿದೆ. ಇನ್ನು 5ನೇದಾಗಿ ಒಬ್ಬ ಅಕೌಂಟ್ ಹೋಲ್ಡರ್ಗೆ 4 ಜನ ನಾಮಿನಿನ ಮಾಡಬಹುದಾಗಿದೆ. ಸ್ನೇಹಿತರೆ, ನೀವು ನೋಡಿರ್ಬೋದು, ಒಂದು ಅಕೌಂಟ್ಗೆ ಒಬ್ಬ ಮಾತ್ರ ನಾಮಿನಿಯನ್ನ ಹೇಳ್ತಾ ಇದ್ರು. ಸೊ ಇವಾಗ ಏನಾಗಿದೆ ಅಂದ್ರೆ ಒಂದು ಬ್ಯಾಂಕ್ ಅಕೌಂಟ್ಗೆ 4 ನಾಮಿನಿನ ನಾವು ಕೊಡ್ಬೋದಾಗಿದೆ. ಅಂದ್ರೆ ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ವೈಫ್ ಅಥವಾ ಹಸ್ಬೆಂಡ್, ನೀವು ಯಾರಿಗೆ ಬೇಕಾದ್ರೂ ಕೊಡ್ಬೋದಾಗಿದೆ. 4 ಜನ ನಾಮಿನಿ ಕೊಡ್ಬೋದು. ಒಂದ್ ವೇಳೆ ನೀವೇನಾದ್ರೂ ವಯಸ್ಕರಾಗಿದ್ರೆ ನಿಮ್ಮ ಮಕ್ಕಳಿಗೆ ಎಷ್ಟು ಶೇರ್ ಹೋಗ್ಬೇಕು, ಗಂಡು ಮಗುಗೆ ಎಷ್ಟು ಹೋಗ್ಬೇಕು, ಹೆಣ್ಣು ಮಗುಗೆ ಎಷ್ಟು ಹೋಗ್ಬೇಕು, ವೈಫ್ಗೆ ಎಷ್ಟು ಹೋಗ್ಬೇಕು, ಸೊ ಈ ತರ ನೀವು ಶೇರ್ ಅನ್ನ ಬೇಕಾದ್ರೂ ನೀವು ಅದರಲ್ಲಿ ಮೆನ್ಷನ್ ಮಾಡಿ ನಾಮಿನಿನ ಕೊಡ್ಬೋದಾಗಿದೆ. ಒಂದ್ ವೇಳೆ ನೀವೇನಾದ್ರೂ ಇಲ್ಲ ಅಂದ್ರೂ ಕೂಡ ಆ ಅಮೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಅವರ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಆಗುವಷ್ಟು ಜನ ಮಾಡಿದ್ದಾರೆ. ನೀವು 4 ಜನ ನಾಮಿನಿವರೆಗೂ ಕೊಡ್ಬೋದಾಗಿದೆ. ಮುಂಚೆ 1 ಪರ್ಸನ್ ಮಾತ್ರನೇ ನಾಮಿನಿ ಇತ್ತು, ಇವಾಗ 4 ಜನರಿಗೆ ನಾಮಿನಿಯನ್ನ ಮಾಡಿದ್ದಾರೆ. ಇದಂತೂ ತುಂಬಾ ಅನುಕೂಲ ಅಂತ ಹೇಳ್ಬೋದಾಗಿದೆ. ಇನ್ನು 6ನೇದಾಗಿ ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ಇಂಟ್ರೆಸ್ಟ್ ಕಡಿಮೆ ಮಾಡ್ಬೋದು. ಹೌದು ಸ್ನೇಹಿತರೆ, ನೀವು ನೋಡಿರ್ಬೋದು, ನಿಮ್ದೇನಾದ್ರೂ ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ನಿಮ್ಮ ಇಂಟ್ರೆಸ್ಟ್ ಕೂಡ ಕಡಿಮೆ ಆಗುತ್ತದೆ. ಸ್ನೇಹಿತರೆ, ನೀವು ಮುಂಚೆ ನೋಡಿರ್ಬೋದು, ನಿಮ್ದು ಎಷ್ಟೇ ಸಿವಿಲ್ ಸ್ಕೋರ್ ಇದ್ರು ಕೂಡ 10% ಬಡ್ಡಿನ ಕಟ್ಟಬೇಕಾಗಿತ್ತು. ಅದು 700 ಸಮಥಿಂಗ್ ಇದ್ರು 10% ಅನ್ನ ಕಟ್ಟಬೇಕಾಗಿತ್ತು. ಹಾಗೆ ನಿಮ್ಮ ಒಂದು ಸಾಲ ಏನಿದೆ ಅದನ್ನ ತೀರಿಸಿದ ನಂತರ ನಿಮ್ದು ಸಿವಿಲ್ ಸ್ಕೋರ್ 800 ಸಮಥಿಂಗ್ ಆದ್ರೂ ಕೂಡ ನೆಕ್ಸ್ಟ್ ನೀವು ಸಾಲನ ತೆಗೆದುಕೊಂಡ್ರೆ 10% ನೀವು ಕಟ್ಟಬೇಕಾಗಿತ್ತು. ಬಟ್ ಇವಾಗ ಏನಾಗಿದೆ ಅಂದ್ರೆ ಸ್ವಲ್ಪ ಸಿವಿಲ್ ಸ್ಕೋರ್ ಅಲ್ಲೂ ಕೂಡ ನಿಮ್ಗೆ ಕಡಿಮೆ ಬಡ್ಡಿ ಮಾಡುವಂತ ಅವಕಾಶಗಳನ್ನ ಬ್ಯಾಂಕ್ ಅವರು, RBI ಅವರು ತಂದಿದ್ದಾರೆ. ನಿಮ್ದು ಒಳ್ಳೆ ಪರ್ಸೆಂಟೇಜ್ ಏನಾದ್ರೂ ಸಿವಿಲ್ ಸ್ಕೋರ್ ಇದ್ರೆ ನಿಮ್ದು ಬಡ್ಡಿ ದರ ಕೂಡ ಕಡಿಮೆ ಆಗುತ್ತಾ ಹೋಗುತ್ತದೆ. ಸ್ನೇಹಿತರೆ, ಇದಿಷ್ಟು ಎಲ್ಲ ಒಂದು ಪ್ರೋಸೆಸ್ ಆಗಿದೆ. ತುಂಬಾನೇ ಅನುಕೂಲವಾಗಿರ್ತಕ್ಕಂಥ ಒಂದು RBI ನವರು ರೂಲ್ಸ್ ಅನ್ನ ಮಾಡಿದ್ದಾರೆ. ಇದು ಜನಸಾಮಾನ್ಯರಿಗೆ ತುಂಬಾ ಅನುಕೂಲವಾಗಿರ್ತಕ್ಕಂಥ ಒಂದು ಯೋಜನೆ ಆಗಿದೆ. ಇದಕ್ಕೆ ಎಲ್ಲರೂ ಕೂಡ ಪ್ರತಿಫಲನ ತೆಗೆದುಕೊಳ್ಬಹುದಾಗಿದೆ. ಸ್ನೇಹಿತರೆ, ನಿಮ್ಗೆ ಏನಾದ್ರೂ ಈ ಒಂದು ಮಾಹಿತಿ ಬಗ್ಗೆ ಡೌಟ್ಸ್ ಇದ್ರೆ ನೀವು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದಾಗಿದೆ. ಅದಕ್ಕೆ ನಾವು ಪ್ರತ್ಯುತ್ತರವನ್ನ ಕೊಡ್ತೇವೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.